27 ವರ್ಷಗಳವರೆಗೆ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಮಾಡಿ ಜೊತೆಗೆ 19 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕಳೆದ 2 ತಿಂಗಳ ಹಿಂದೆ ನಿವೃತ್ತರಾದ ಹುಣಸನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ಟಿ ವೆಂಕಟೇಶ್ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸುವ ಮೂಲಕ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಮೇಲ್ಕೋಟೆ ಶಾಸಕ ದರ್ಶನ್ ಪುಟಾಣಿ ಅವರು ಒಟ್ಟು 27 ವರ್ಷ ಸೇವೆ ಹಾಗೂ 19 ವರ್ಷಗಳವರೆಗೆ ಹುಣಸನಹಳ್ಳಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಮಾಡಿ ನಿವೃತ್ತಿಯಾಗಿರುವ ವೆಂಕಟೇಶ್ ಅವರಿಗೆ ಶುಭವಾಗಲಿ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ವೆಂಕಟೇಶ್ ಅವರ ಕೊಡುಗೆ ಅಪಾರವಾಗಿದೆ. ಅವರು ಬಹಳ ಹಿಂದಿನಿಂದಲೂ ರೈತ ಸಂಘಟನೆ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡು ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ರೈತ ಸಂಘಟನೆ ನಮ್ಮೊಂದಿಗೆ ತೊಡಗಿಕೊಳ್ಳಲಿ ಎಂದರು. ಕೇರ್ಪೇಟೆ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ SR ಆನಂದ್ ಕುಮಾರ್ ಮಾತನಾಡಿ, ವೆಂಕಟೇಶ್ ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿ 2 ತಿಂಗಳು ಕಳೆದಿದ್ದರೂ ಜನರ ಪ್ರೀತಿ ವಿಶ್ವಾಸ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಇದೇ ಇಂದಿನ ಸಮಾರಂಭವೇ ಪೂರಕ ಸಾಕ್ಷಿ. ಇದೇ ರೀತಿ ಅವರು ಜನರ ಪ್ರೀತಿ ವಿಶ್ವಾಸವಿರಿಸಿಕೊಂಡು ಮುನ್ನಡೆಯಲಿ ಎಂದರು. ಅಭಿನಂದನೆ ಸ್ವೀಕರಿಸಿದ ಶಿಕ್ಷಕ ಟಿ ವೆಂಕಟೇಶ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದರು. ಇದೇ ವೇಳೆ ಶಿಕ್ಷಕ ಟಿ ವೆಂಕಟೇಶ್ ಹಾಗೂ ವನಿತಾ ದಂಪತಿಗೆ ಮೈಸೂರು ಪೇಟ ಸಾಲು ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ಈ ವೇಳೆ ಹುಣಸನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ 1500ಕ್ಕೂ ಹೆಚ್ಚು ಜನರಿಗೆ ಹೋಳಿಗೆ ಊಟ ಉಣಬಡಿಸಲಾಯಿತು. ಮುಖ್ಯ ಶಿಕ್ಷಕ RV ಧರ್ಮ ರತ್ನಾಕರ, ECO ಮೋಹನ್ ಕುಮಾರ್, BRP N ಮಂಜು, CRPಗಳಾದ ಪ್ರಕಾಶ್, ಮಹೇಶ್, STMC ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ದೀಪು, ನಿವೃತ್ತ ಪೊಲೀಸ್ ಅಧಿಕಾರಿ ಕಾಳೇಗೌಡ, ಯಜಮಾನರಾದ ಗಂಗಾಧರ, ಪಾಲಾಕ್ಷ, HN ಮಹೇಶ್, MBBS ವಿದ್ಯಾರ್ಥಿನಿ ಇಂಚರ, ಅಂಗನವಾಡಿ ಶಿಕ್ಷಕಿ ಸುಶೀಲಾ, ರೈತ ಸಂಘದ ಜಿಲ್ಲಾಧ್ಯಕ್ಷ AL ಕೆಂಪೇಗೌಡ, RTO ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಚಿನ್ಕುಳ ಯಜಮಾನರು ಹಾಗೂ ರೈತ ಸಂಘದ ಮುಖಂಡರಾದ KT ಗೋವಿಂದಗೌಡ, ಕೆನ್ನಾಳ್ ನಾಗರಾಜು, ಕಟೇರಿ ಮಹಾದೇವ್, ಇಳೆನಹಳ್ಳಿ ನರಸಿಂಹೇಗೌಡ, ಅತ್ತಿಗನಹಳ್ಳಿ ಸಿದ್ದೇಗೌಡ, ಚಿನ್ಕುಳಿ ಪುಟ್ಟೇಗೌಡ, ನಾಗೇಶ್, ಕನಗನಹಳ್ಳಿ ಜ್ಯೋತಿ, ಪಾಂಡುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ H ಕೃಷ್ಣೇಗೌಡ, PLD ಬ್ಯಾಂಕ್ ನಿರ್ದೇಶಕ HN ದಯಾನಂದ್, ಕರಾವಳಿ ಅಧ್ಯಕ್ಷ ಗಜೇಂದ್ರ ಗೋವಿಂದರಾಜ್, ಪಾಂಡುಪುರ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ SN ಕೆಂಪೇಗೌಡ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ MD ಕುಮಾರ್, ಮಾಜಿ ಅಧ್ಯಕ್ಷ P ಮಂಜುನಾಥ್ ಹಾಗೂ ವಿವಿಧ ಶಾಲಾ ಶಿಕ್ಷಕ ವೃಂದದವರು ಹಾಜರಿದ್ದು ವೆಂಕಟೇಶ್ ಅವರನ್ನು ಆತ್ಮೀಯಗೂ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ನೋಡಿ ಸೆಕೆಂಡ್ ಅಲ್ಲಿ ಹುಟ್ಟ ಇರೋ ಜನವೇ ಇದ್ದಿಲ್ಲ ಅದೇ ನೋಡಿ ನೀನ್ ಈ ಕಡೆ ತಿರ್ಗಲ್ಲ ಯಾರ ಎಳ್ಕಳಿ ಸರ್, ಹಾರ ಇಟ್ಕೊಳ್ಳಿ ಸರ್, ನಿಮ್ ಕೈಲಿ ಎಳ್ಕಳಿ. ಅವರು ಗೌಡ್ರೆ ಈ ಕಡೆ ನೋಡಿ, ಗೌಡ್ರೆ ಈ ಕಡೆ ನೋಡಿ. ಸ್ವಲ್ಪ ಈ ಕಡೆ ನೋಡಿ ನೋಡಿ. ಹಾಗೆ ಇಲ್ಲಿ ನೋಡಿ ಸರ್, ಮುಂದೆ ನೋಡಿ ಸರ್.
ಪೀಠಕ್ಕೆ ಅಷ್ಟೊಂದೆಲ್ಲ ಏನು ಮಾಡಿದೆ ನಮಗೂ ಅನುಭವವಾಗಿದೆ. ಅದು ಹೊರತುಪಡಿಸಿ ಏನು ವೆಂಕಟೇಶಣ್ಣ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮುಂಚಿನಿಂದಲೇ ಬೀಳ್ಕೊಡೆ ಸಮಾಜದ ವೇದಿಕೆ ಗೌರವಿತರು ಜನಪ್ರಿಯರು ಯುವಕರ ಕಣ್ಮಣಿ ದರ್ಶನ್ ಪುಟ್ಟರಾಮೇಶ್ವರವರು ವೇದಿಕೆಗಳಿದ್ದಾರೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ವರ ಅವರಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇವತ್ತು ವೆಂಕಟೇಶ್ವರ ಬೀಳ್ಕೊಡೆಗಾಗಿ ಸುಮಾರು 2 ತಿಂಗಳು ಆದರೂ ಕೂಡ ಅವರ ಮೇಲಿನ ವಿಶ್ವಾಸ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಈ ಜನಸಂಘಟನೆಯನ್ನ ಈ ಸೇರಿರ್ತಕ್ಕಂಥ ಜನಸಮೂಹವನ್ನು ಮಾಡ್ತಾರೆ. ಅವ್ರು ಬೆಳೆಸಿರ್ತಕ್ಕಂಥ ವಿಶ್ವಾಸ ಹೇಗಿದೆ, ಪ್ರೀತಿ ಹೇಗಿದೆ, ಕರ್ತವ್ಯ ಹೇಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಅವ್ರು ಇನ್ನೂ ಕೂಡ ಈ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳಿ. ಆ ಪ್ರೀತಿಯನ್ನು ನೀವೆಲ್ಲರೂ ಕೂಡ ಹೇಳ್ಕೊಂಡಿದ್ರೆ ಹಿಂದೆ ಮುಂದುವರಲಿ ಅಂತ ಹೇಳ್ತಾ ನನ್ನನ್ನ ಈ ಸಮಾರಂಭಕ್ಕೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಹಂಚಿ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜಯ.